Hello friends, welcome back to my channel Teju from Teju's Kitchen. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇವತ್ತಿನ ರೆಸಿಪಿ ಸ್ಟೀಮ್ ಕಡುಬು. ಅದಕ್ಕೆ ಒಂದು ಫ್ರೆಶ್ ಕೋಕೋನಟ್ ತೊಗೊಂಡು ಅದಕ್ಕೆ ಏಲಕ್ಕಿ ಹಾಕಿ ನೀರು ಹಾಕ್ದಿರ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಟ್ಕೊಳ್ಳೋಣ. ಇನ್ನೊಂದು ಕಡೆ ಬಾಣಲಿಯಲ್ಲಿ ಬೆಲ್ಲದ ಪೌಡರ್ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಚೆಂದಾಗೆಲ್ಲ ಮಿಕ್ಸ್ ಮಾಡೋಣ. ಅದೆಲ್ಲ ಕರಗಿ ಒಂದು ಕುದಿ ಬಂದಮೇಲೆ ಅದರಲ್ಲಿ ರುಬ್ಬಿಟ್ಕೊಂಡಿರೋ ತೆಂಗಿನ ತುರಿ ಏಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೋಕೋನಟ್ಟಲ್ಲಿರೋ ತ್ಯಾವ ಎಲ್ಲ ಹೋಗಬೇಕು. ಆಮೇಲೆ ರೋಸ್ಟ್ ಮಾಡಿ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡಿರೋ ಕಡಲೆ ಬೀಜ ಪೌಡ್ರ್ ಹಾಕೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಸಪ್ರೇಟಾಗಿ. ಇನ್ನೊಂದು ಕಡೆ ಒಂದು ಕಪ್ ಅಕ್ಕಿ ಹಿಟ್ಟಿಗೆ 1.5 ಕಪ್ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ತುಪ್ಪ ಹಾಕಿ 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೋಣ, ಯಾಕಂದರೆ ಬೇಗ ಕುದಿ ಬರುತ್ತೆ ಅದಕ್ಕೋಸ್ಕರ. ಆಮೇಲೆ ಲೈಟಾಗಿ ಶುಗರ್ ಹಾಕೋಣ. ಅಕ್ಕಿ ಹಸಿಟ್ಟಲ್ಲಿ ಕಡುಬು ಔಟರ್ ಲೇಯರ್ ಬಂದು ಸ್ವಲ್ಪ ಸ್ವೀಟಾಗಿರಬೇಕು ಅಂತ ಶುಗರ್ ಹಾಕಿದ್ದು. ಆಮೇಲೆ ನೀರಿಗೆ ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿ ಹಸಿಟ್ಟು ಹಾಕಿ ಚೆನ್ನಾಗಿ ಮುದ್ದೆ ಥರ ಮಾಡಿಟ್ಕೊಳ್ಳೋಣ. ಅದು ಕೈಯಲ್ಲಿ ನಾದಬೇಕು, ಅದಕ್ಕೆ ಬಿಸಿ ಇದೆ ಅಂತ ಹೇಳ್ಬಿಟ್ಟು ಪ್ಲೇಟ್ಗೆ ಹಾಕ್ಕೊಂಡು ಸೌಟಲ್ಲೇ ಸುಮ್ಮನೆ ಹಿಂಗೆ ಮಾಡ್ಕೊಳ್ಳೋಣ. ಆಮೇಲೆ ಕೈ ಒದ್ದೆ ಮಾಡಿಕೊಂಡು ಮುದ್ದೆ ಥರ ಚೆನ್ನಾಗಿ ನಾದ್ಕೊಂಡು ಮುದ್ದೆ ಮಾಡಿ ಬಿಸಿ ಆರ್ದಿರ ಇರೋದಕ್ಕೆ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ. ಮಾಡೋ ಟೈಮ್ ಯೂಸ್ ಮಾಡೋಣ. ಮತ್ತು ನನ್ನ ಹತ್ರ ಕಡುಬು ಮಾಡೋ ಮೋಲ್ಡ್ ಇದೆ. ಆ ಮೋಲ್ಡಿಗೆ ತುಪ್ಪ ಸವರಿ ಅದಕ್ಕೆ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಒಳಗಡೆ ಎಲ್ಲ ಫುಲ್ ಆಲ್ ರೌಂಡ್ ಕವರ್ ಆಗೋ ಥರ ಮೋಲ್ಡ್ ಫುಲ್ಲು ಒಳಗಡೆ ಹಸಿಟ್ಟು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡೋಣ. ಪ್ರೆಸ್ ಮಾಡಿದ್ರೆ ಮೋಲ್ಡಲ್ಲಿರೋ ಪ್ರಿಂಟ್ ಆಗೇ ಬರುತ್ತೆ. ಆಲ್ ರೌಂಡ್ ಚೆನ್ನಾಗಿ ಪ್ರೆಸ್ ಮಾಡಿ ಪೂರ್ಣ ಎತ್ತಿ ಒಳಗಡೆ ಇಟ್ಟು ಕ್ಲೀನಾಗಿ ಒಂದೊಂದೇ ಆ ಥರ ರಿಮೂವ್ ಮಾಡ್ಕೊಳ್ಳೋಣ. ನನ್ನ ಹತ್ರ ಇನ್ನೊಂದು ಮೋಲ್ಡ್ ಇತ್ತು ಪ್ಲಾಸ್ಟಿಕ್ದು, ಅದು ಅದರಲ್ಲಿ ಹಾಕಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಕಡೆ ಇಡ್ಲಿ ಕುಕ್ಕರಲ್ಲಿ ನೀರು ಹಾಕಿ ಬಿಸಿ ಆಗೋದಕ್ಕೆ ಬಿಡೋಣ. ಹಬೆಯಲ್ಲೇ ಒಂದು 10 ನಿಮಿಷ ಬೇಯಿಸೋಣ ಅದನ್ನು. ಇದೆಲ್ಲ ಮಾಡಿಟ್ಕೊಂಡು ಇಡ್ಲಿ ಕುಕ್ಕರಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡೋಣ. ಜಸ್ಟ್ 5 to 6 ಮಿನಿಟ್ಸ್ ಸಾಕು. ಇಟ್ಬಿಟ್ಟು ಮತ್ತು ಇದು ಬೇರೆ ಮೋಲ್ಡಲ್ಲಿ ಮಾಡಿರೋ ಕಡುಬು ಎಲ್ಲ ಸ್ಟೀಮ್ ಮಾಡಿ ಎತ್ತಿ ಸಪ್ರೇಟಾಗಿ ಇಟ್ಕೊಳ್ಳೋಣ. ಇದು ನಮ್ಮ ಮನೆ ಗಣಪತಿಗೆ ಮಾಡಿರುವ ಕಡುಬು, ಸ್ಟೀಮ್ ಮಾಡಿರೋ ಕಡುಬು, ನೈವೇದ್ಯಕ್ಕೆ ಇಡೋದಕ್ಕೆ ಅಂತ ಮಾಡಿದ್ದು. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಇದು ಸ್ಟೀಮ್ ಮಾಡಿ ತಿನ್ನೋದು, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿದೆ. ಒಳಗಡೆ ಪೂರ್ಣ ಮತ್ತು ಹೊರಗಡೆ ಹಸಿಟ್ಟು ಕೂಡ ಸ್ವೀಟ್ ಆ್ಯಂಡ್ ಟೇಸ್ಟಿ ಕಡುಬು ರೆಡಿ ಫಾರ್ ಮೈ ಹೌಸ್ ಗಣಪತಿ.